ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಸಿಟಿಜನ್ಸ್ ರೈಟ್. ಯಾರೆಲ್ಲ ನಮ್ಮ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಹೇಳುವಂತಹ ಮಾಹಿತಿ ಬಂದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಸಿಟಿಜನ್ಸ್ಗೆ ತುಂಬಾನೇ ಮುಖ್ಯವಾದಂತಹ ಇನ್ಫಾರ್ಮೇಶನ್. ಪ್ರತಿ ಸಿಟಿಜನ್ಗೂ ಈ ಒಂದು ಫೆಸಿಲಿಟಿನ ತಗೊಂಡ್ರೆ ಡೆಫಿನೆಟ್ ಆಗಿ ಒಂದು ಚೇಂಜ್ ಇನ್ ಲೈಫ್ ಅನ್ನೋದು ಬಂದೇ ಬರುತ್ತೆ. ಅಂಡ್ ಬೆಸ್ಟ್ ಆಫ್ ಬೆಸ್ಟ್ ಸ್ಕೀಮ್ಸ್ ಆಫರ್ಡ್ ಬೈ ದ ಗೌರ್ನಮೆಂಟ್ ಯಾವುದು ಏನು ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಸೊ ಅದು ಆದ ಕಾರಣದಿಂದ ನಾನು ಈ ಸ್ಕೀಮ್ಸ್ನ ಪ್ರತಿ ನಾಗರಿಕರಿಗೆ ಸಿಗಲಿ ಅಂಡ್ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ಸ್ ಯಾವುದು ಅದು ಬೆಳಕಿಗೆ ಬರಲಿ, ಅವರು ಮಾಡೋ ಅಂತಹ ಕೆಲಸ ಏನನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ ಅಂಡ್ ಅವರಿಂದ ನಾವು ಏನೆಲ್ಲ ಸಹಾಯವನ್ನು ಪಡಿಬೋದು ಅನ್ನೋದು ಸಹ ತಿಳ್ಕೊಳ್ಳೋಣ ಗೆಳೆಯರೆ. ಇವತ್ತು ನಾ ಹೇಳೋದೇನಂತಂದ್ರೆ ನಿಮಗೆ ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅನ್ನೋದು ಇದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ 42-43 ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್. ಓಕೆ, ಇದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಗೌರ್ನಮೆಂಟ್ನ ವ್ಯವಸ್ಥೆ. ಓಕೆ, ಒಂದು ಕಾರ್ಪೊರೇಷನ್ ಅಂತ ಕೇಳ್ತೀವಿ ಅಥವಾ ಇದನ್ನ ನಿಗಮ ಮಂಡಳಿ ಅಂತಾನು ಕರಿಬಹುದು. ಏನ್ ನಿಗಮ ಮಂಡಳಿ ಅಂದ್ರೆ ಕರ್ನಾಟಕ ಹಣಕಾಸಿನ ಇಲಾಖೆ ಅಥವಾ ನಿಗಮ ಮಂಡಳಿ ಅಂತಾನು ಕರೀತಾರೆ. ಇದರಲ್ಲಿ ಒಂದು ಅಟ್ರಾಕ್ಟಿವ್ ಲೋನ್ ಆಫರ್ ಕೊಟ್ಟಿದ್ದಾರೆ. ಏನು, ಎಲ್ಲರೂ ಲೋನ್ಗಾಗಿ ಪರದಾಡ್ತಾ ಇರ್ತಾರೆ. ನಾನು ಆ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ, ಈ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ, ನಮ್ಮ ಹತ್ರ ಲೋನಿನ ವ್ಯವಸ್ಥೆ ಇಲ್ಲ. ಎಷ್ಟೋ ಜನ, ಸಾಕಷ್ಟು ಜನ ಐಡಿಯಾಸ್ ಇರುತ್ತೆ, ಬ್ರಿಲಿಯಂಟ್ ಐಡಿಯಾಸ್ ಇರುತ್ತೆ, ನಾನು ಆ ಫೀಲ್ಡ್ ಅಲ್ಲಿ ಗ್ರೋ ಆಗ್ಬೇಕು, ಈ ಫೀಲ್ಡ್ ಅಲ್ಲಿ ಗ್ರೋ ಆಗ್ಬೇಕಂತ. ಬಟ್ ಸರಿಯಾದ ವ್ಯವಸ್ಥೆ ಅಂಡ್ ಹಣಕಾಸಿನ ಸಮಸ್ಯೆದಿಂದ ಎಷ್ಟೋ ದಿನ ಹಿಂದುಳಿತಾರೆ. ಸೊ ಆದ ಕಾರಣದಿಂದ ನಾ ಇವತ್ತು ಮಾಡ್ತಿರೋ ಅಂತ ಒಂದು ವಿಡಿಯೋ ನಿಮ್ಮ ಲೈಫಲ್ಲಿ ಸ್ವಲ್ಪ ಆದ್ರೂ ಬೆನಿಫಿಟ್ ಆಗಲಿ ಅಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಸಹೋದರಿಗೂ ಸಹ ಇದನ್ನ ಶೇರ್ ಮಾಡಿ. ಬಿಕಾಸ್ ಇದು ಒಂದು ಲೋನ್ ತರ ಆಫರ್. ಪ್ರತಿ ಸಿಟಿಜನ್ ಯಾವುದೇ ತರ ಎಜುಕೇಶನ್ ಬೇಕಾಗಿಲ್ಲ, ಯಾವುದೇ ತರದ ಎಲಿಜಿಬಿಲಿಟಿ ಕ್ರೈಟೇರಿಯಾ ತುಂಬಾ ಬೇರ್ ಮಿನಿಮಮ್ ಇದೆ. ಅದನ್ನು ಏನನ್ನೋದು ಸಹ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ಹೇಗೆ ಮಾಡ್ಬೇಕನ್ನೋದು ಸಹ ನಿಮಗೆ ಗೈಡೆನ್ಸ್ ಕೊಡ್ತೀನಿ. ಸೊ ನೀವೇನ್ ಮಾಡಿ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಅಪ್ಡೇಟ್ಸು ಸಹ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಇವತ್ತು ನೋಡಿ ಹೇಳ್ತಿರೋಂಥದ್ದು ಒಂದು ವುಮೆನ್ಗೆ ಬರುವಂತಹ ಒಂದು ಮಹಿಳಾ ವ್ಯವಸ್ಥಾಪಕರು ಅಥವಾ ಮಹಿಳೆಯವರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇದ್ದಲ್ಲಿ, ಅವ್ರಿಗೊಂದು ಐಡಿಯಾ ಇದ್ದಲ್ಲಿ ಅವ್ರಿಗೆ ಒಂದು ಅವಕಾಶ ಇದು. ಓಕೆ, ವುಮೆನ್ ಆಂಟರ್ಪ್ರಿನರ್ಶಿಪ್ಗೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅವರು 4% ಬಡ್ಡಿ. ಗೈಸ್ ಥಿಂಕ್ ಮಾಡಿ, ಬರೀ ವರ್ಷಕ್ಕೆ ಬರೀ 4% ಬಡ್ಡಿ. ಹೊರಗಡೆ ನೀವು ಎಲ್ಲೇ ಲೋನಿನ ವ್ಯವಸ್ಥೆ ಮಾಡ್ಕೊಂಡ್ರು, ಸಹಾಯಧನ ಅಂತ ಬೇರೆಯವ್ರ ಹತ್ರ ತಗೊಂಡ್ರು ಸಹ ನಿಮಗೆ ಮಿನಿಮಮ್ ಅವ್ರು ಹಾಕೋದೆಷ್ಟು 12%, 24%, 28% ಬಡ್ಡಿ. ನೀವು ಯಾರಾದ್ರ ಹೋಗಿ ಹಣ ಕೇಳಿದ್ರೆ ಮಿನಿಮಮ್ 2% ಬಡ್ಡಿ, ಅದೇ ಕಡಿಮೆ. 2% ಬಡ್ಡಿ ಅಂತಂದ್ರೆ ಅದು ತಿಂಗಳಿಗೆ, ವರ್ಷಕ್ಕೆ 24% ಬಡ್ಡಿ ಆಯ್ತು. ಇವ್ರು ಹೇಳ್ತಿರೋ ಅಂಥದ್ದು ಈ 4% ಇದು ತಿಂಗಳಿಗೆಲ್ಲ ಗೆಳೆಯರೆ, ಇದು ವರ್ಷಕ್ಕೆ ಪರ್ ಆನಮ್. ನೆನಪಲ್ಲಿರ್ಲಿ, ವರ್ಷಕ್ಕೆ ಬರೀ 4% ಬಡ್ಡಿ ದರದಲ್ಲಿ 5 ಲಕ್ಷದಿಂದ 5 ಕೋಟಿ ತನಕ ಹಣ ವ್ಯವಸ್ಥೆ ಮಾಡ್ತಾರೆ. ಬಟ್ ಇದು ಕೆಲವೊಂದು ಕಂಡೀಷನ್ಸ್ ಇದೆ. ಏನದು, ನೀವು ಮಾಡ್ತಿರೋ ಅಂತಹ ಒಂದು ಬಿಸ್ನೆಸ್ ಅಗ್ರಿಕಲ್ಚರ್ ಬಿಟ್ಟು ಇರಬೇಕು. ಅಗ್ರಿಕಲ್ಚರ್ ಬಿಟ್ಟು ಅಂದ್ರೆ ಯಾವುದು ಸರ್? ಇಲ್ಲಿ ನೋಡಿ, ನ್ಯೂ ಅಂಡ್ ಎಕ್ಸಿಸ್ಟಿಂಗ್ ಪ್ರಾಫಿಟ್ ಮೇಕಿಂಗ್ ಎಂಟರ್ಪ್ರೈಸಸ್. ಲೈಕ್ ಯಾವುದು ನ್ಯೂ ಇರ್ಬೋದು, ಹೊಸದಿರ್ಬೋದು, ಅಥವಾ ಆಲ್ರೆಡಿ ಇರುವಂತಹ ಹೋಟೆಲ್, ಆಲ್ರೆಡಿ ಇರೋಂತಹ ಒಂದು ಎಂಟರ್ಪ್ರೈಸ್. ಓಕೆ, ಇರ್ಬೋದು. ಯಾವ ತರ ಒಂದು ಹೋಟೆಲ್ ಇರ್ಬೋದು, ಹೋಟೆಲ್ ಆಲ್ರೆಡಿ ನಿಮ್ಮಲ್ಲಿ ಒಂದು ಹೋಟೆಲ್ ಇಟ್ಟಿದ್ದೀರಾ, ಅಥವಾ ಹೊಸ ಹೋಟೆಲ್ ಇಡ್ಬೇಕಂತಿದ್ದೀರಾ, ಒಳ್ಳೆ ಐಡಿಯಾ ಇದೆ ನಿಮ್ಮ ಹತ್ರ, ಒಳ್ಳೆ ಪ್ಲೇಸ್ ಇದೆ, ಲೊಕೇಶನ್ ಇದೆ, ನೀವು ಒಂದು ಹೋಟೆಲ್ ಇಡ್ಬೇಕಂತ ಅನ್ಕೊಂಡಿದ್ದೀರಾ, ಬಟ್ ನಿಮಗೆ ಹತ್ರ ಹಣ ಇಲ್ಲ. 5 ಕೋಟಿ ತನಕ ನಿಮಗೆ ಬರೀ 4 ರೂಪಾಯಿ ಬಡ್ಡಿದಲ್ಲಿ ಸಿಗುತ್ತೆ. 4 ರೂಪಾಯಿ ಅಂದ್ರೆ ಎಷ್ಟು ಗೊತ್ತಾ ಗೈಸ್? 100ಕ್ಕೆ 100 ರೂಪಾಯಿಗೆ 4 ರೂಪಾಯಿ. ಅದು ಎಷ್ಟು? ವರ್ಷಕ್ಕೆ. ನೆನಪಿರ್ಲಿ, ವರ್ಷಕ್ಕೆ ಅಂತಂದ್ರೆ ನಿಮಗೆ 0.25 25 ಪೈಸೆ ಒಂದು ತಿಂಗಳಿಗೆ ಬಿದ್ದಂಗೆ. ಎಷ್ಟು? 25 ಪೈಸೆ. ಕರೆಕ್ಟಾ? ಸೊ ಗೈಸ್, ಇದು 25 ಪೈಸೆ ಅಲ್ಲ, 35 ಪೈಸೆ ಆಗುತ್ತೆ. ಎಷ್ಟು? ರಫ್ ಆಗಿ ಹೇಳ್ತಾ ಇದ್ದೀನಿ. ನೀವು 12ರಿಂದ ಭಾಗ ಮಾಡೋದಾದ್ರೆ ಎಷ್ಟು? 12/4 ರೂಪಾಯಿ ಮಾಡೋದಾದ್ರೆ ಎಷ್ಟಾಗುತ್ತೆ? ಅಲ್ಲ, 4/12 ರೂಪಾಯಿ ಮಾಡೋದಾದ್ರೆ ಅದೇ 33 ಪೈಸೆ. ಎಷ್ಟು? 34 ಕೂಡ ಅಲ್ಲ, 33 ಪೈಸೆ ಆಗುತ್ತೆ. ನೆನಪಲ್ಲಿರಲಿ, 33.33 ಅಷ್ಟೇ ಪೈಸೆ ಪ್ರತಿ ತಿಂಗಳು. ಅಂದ್ರೆ ನೀವು 100 ರೂಪಾಯಿ ತಗೊಂಡ್ರೆ 33 ಪೈಸೆ ಅಷ್ಟು ಮಾತ್ರನೇ ಬಡ್ಡಿ ಕಟ್ಟಬೇಕು. ಓಕೆ, ನೀವು 1000 ರೂಪಾಯಿ ತಗೊಂಡ್ರೆ 3 ರೂಪಾಯಿ ಕಟ್ಟಬೇಕು.
ಓಕೆ, 1,000 ರೂಪಾಯಿ ತೊಗೊಂಡ್ರೆ ಎಷ್ಟು ಕಟ್ಟಬೇಕು? 3 ರೂಪಾಯಿ ಕಟ್ತೀರಾ, 3.3 ರೂಪಾಯಿ. ಅದೇ ತರ ಒಂದು 10,000 ತಗೊಂಡಿದ್ದೀರಾ ಅಂತಂದ್ರೆ ಎಷ್ಟು ಕಟ್ತೀರಾ? 33 ರೂಪಾಯಿ ಕಟ್ತೀರಾ. 1,00,000 ರೂಪಾಯಿ ತಗೊಂಡಿದ್ದೀರಾ ಅಂತಂದ್ರೆ 330 ರೂಪಾಯಿ ಅಷ್ಟೇ ಕಟ್ತೀರಾ. 1,00,000ಕ್ಕೆ 330 ರೂಪಾಯಿ ಮಾತ್ರನೇ ನಿಮ್ಮ ಏನು ಬಡ್ಡಿ, ಒಂದು ತಿಂಗಳಿಗೆ. ನೆನಪಲ್ಲಿರ್ಲಿ, ಒಂದು ತಿಂಗಳಿಗೆ ಗಾಯಿಸಿದ್ದು. ಓಕೆ, ಸೊ ಗೈಸ್ ಇದು ನೆನಪರ್ಲಿ ನಿಮಗೆ. ನೋಡಿ, ಒಂದು ಆಂಟ್ರಪ್ರಿನರ್ಶಿಪ್ಗೆ ಕೊಡೋ ಅಂತಹ ಇದೊಂದು ವ್ಯವಸ್ಥೆ. ಓಕೆ, ಆಂಟ್ರಪ್ರಿನರ್ಸ್ಗಿರೋ ಅಂತಹ ಲೋನಿನ ವ್ಯವಸ್ಥೆ. ಬಟ್ ಈ ವ್ಯವಸ್ಥೆ ಬಂದ್ಬಿಟ್ಟು ನಿಮಗೆ ಒಂದಲ್ಲ ಎರಡಲ್ಲ, ಎಲ್ಲ ಇದರಲ್ಲಿ ಸರ್ವಿಸಸ್ ಅಲ್ಲಿದೆ ನೋಡಿ. ಹೋಟೆಲ್ ಸರ್ವಿಸ್ ಅಲ್ಲಿದೆ, ರಿಸಾರ್ಟ್ ಅಲ್ಲಿದೆ, ರೆಸ್ಟೋರೆಂಟ್ಸ್ ಅಲ್ಲಿದೆ, ಕ್ಯಾಟ್ರಿಂಗ್ ಅಲ್ಲಿದೆ, ಕ್ಯಾಟ್ರಿಂಗ್ ಸರ್ವಿಸಸ್, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು ಸಹ ಕೊಡ್ತಾರೆ. ಅಮ್ಯೂಸ್ಮೆಂಟ್ ಪಾರ್ಕ್ಸ್, ಯಾವ್ದಾದ್ರು ಪಾರ್ಕ್ಗಳು ಕಟ್ತಾ ಇದ್ರಾ ಓಕೆ, ಅದಕ್ಕೆ ಏನೋ ಡೆವಲಪ್ಮೆಂಟ್ ಮಾಡ್ಬೇಕು ಅದಕ್ಕೂ ಕೊಡ್ತಾರೆ. ಮಷಿನ್ಸ್ ಕೊಡೋದಕ್ಕೂ ಕೊಡ್ತಾರೆ. ಟೂರಿಸ್ಟ್ ಸರ್ವಿಸ್ಗೂ ಕೊಡ್ತಾರೆ. ಓಕೆ, ಟೂರಿಸ್ಟ್ ಸರ್ವಿಸ್ ಏಜೆನ್ಸಿಗೂ ಸಹ ಕೊಡ್ತಾರೆ. ಹಾಸ್ಪಿಟಲ್ ಕಟ್ಟೋದಿದೆ, ಹಾಸ್ಪಿಟಲ್ ಏನಾದರೂ ಎಕ್ವಿಪ್ಮೆಂಟ್ಸ್ ಕೊಡೋದಿದೆ, ನಾನು ಡಯಾಗ್ನೋಸ್ಟಿಕ್ ಸೆಂಟರ್ ಇರ್ತೀನಿ, ನನ್ನ ಮಷಿನ್ಸ್ ಒಂದೇ 3 ಕೋಟಿ 4 ಕೋಟಿ ರೂಪಾಯಿ ಇದೆ ಅಂತಂದ್ರೆ ಅದಕ್ಕೂ ಸಹ ಹಣ ಸಹಾಯ ಕೊಡ್ತಾರೆ. ನರ್ಸಿಂಗ್ ಹೋಮ್ ಕಟ್ತಾ ಇದೀರಾ ಅಂದು ಕೊಡ್ತಾರೆ. ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನೋಡಿ ಕೊಟ್ಟಿದ್ದಾರೆ ನೋಡಿ. ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಫಾರ್ ಡಾಕ್ಟರ್ಸ್, ಐ ಹಾಸ್ಪಿಟಲ್, ಡೆಂಟಲ್ ಹಾಸ್ಪಿಟಲ್, ಮೆಡಿಕಲ್ ಕ್ಲಿನಿಕ್, ಡಯಾಗ್ನೋಸ್ಟಿಕ್ ಸೆಂಟರ್, ಇನ್ಕ್ಲೂಡಿಂಗ್ ಏನ್ ನೋಡಿ, ಎಕ್ಸ್ರೇ ಸ್ಕ್ಯಾನಿಂಗ್ ಇರ್ಬೋದು, ಲ್ಯಾಬೊರೇಟರಿ ಸರ್ವಿಸಸ್ ಇರ್ಬೋದು, ಸ್ಪಾ ಇರ್ಬೋದು, ಜಿಮ್ ಇರ್ಬೋದು, ಹೆಲ್ತ್ ಕ್ಲಬ್ಸ್ ಇರ್ಬೋದು, ಅಥವಾ IT ಎನೇಬಲ್ಡ್ ಸರ್ವಿಸಸ್ ಏನೇ ಮಾಡ್ತೀವಿ ಅಂದು ಸಹ ಕೊಡ್ತಾರೆ. ಸೊ ಇದು ಸರ್ ನಾನು ಅಪ್ರೋಚ್ ಆಗಬೇಕು ಅಂತಂದ್ರೆ ಇದನ್ನ ಪಡಿಬೇಕು ಅಂತಂದ್ರೆ ಹೇಗೆ? ಕರೆಕ್ಟ್, ಇದು ಒಂದು ಗುಡ್ ಕ್ವಶನ್. ಸರ್ವಿಸ್ನ ತಿಳ್ಕೊಂತೀವಿ, ಕರೆಕ್ಟೇ. ಪಡೆಯೋದು ಹೇಗೆ? ಪ್ರತಿ ಜಿಲ್ಲೆನಲ್ಲಿ, ಕರ್ನಾಟಕದಲ್ಲಿ ಇರೋಂಥ ಪ್ರತಿ ಜಿಲ್ಲೆನಲ್ಲೂ ಸಹ ಇವ್ರದೊಂದು ಆಫೀಸ್ ಇದೆ. ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಕರೀತಾರೆ, ಅಥವಾ ಇದನ್ನ ಕನ್ನಡದಲ್ಲಿ ಕರ್ನಾಟಕ ಹಣಕಾಸಿನ ಇಲಾಖೆ ಅಂತಾನೂ ಕರೀತಾರೆ. ನೋಡಿ ಕೊಟ್ಟಿರೋದೇನು, 4% ಇಂಟ್ರೆಸ್ಟ್ ಸಬ್ವೆನ್ಷನ್ ಲೋನ್ ಸ್ಕೀಮ್ ಫಾರ್ ವುಮೆನ್ ಆಂಟರ್ಪ್ರಿನರ್ಸ್. ಓಕೆ, ಇದಕ್ಕೆ ಕೆಲವು ಕಂಡೀಷನ್ಸ್ ಇದೆ. ಎಲಿಜಿಬಿಲಿಟಿ ಸಹ ಏನನ್ನೋದು ಓದ್ತೀನಿ ನೋಡಿ, ತಿಳ್ಕೊಳ್ಳಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು? ವೆರಿ ಇಂಪಾರ್ಟೆಂಟ್. ವುಮೆನ್ ಆಂಟರ್ಪ್ರಿನರ್ಸ್ ಹೂ ಅವೈಲ್ ಟರ್ಮ್ ಲೋನ್ ಫ್ರಮ್ KSFC ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಮೈಕ್ರೋ ಇರ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಸರ್ವಿಸ್ ಸೆಕ್ಟರ್ಸ್ ಗೆ ಕೊಡ್ತಾರೆ. ಮೈಕ್ರೋ ಅಥವಾ ಸ್ಮಾಲ್ ಸ್ಕೇಲ್ ಸರ್ವಿಸ್ ಸೆಕ್ಟರ್ಸ್. ಮೈಕ್ರೋ ಆರ್ ಸ್ಮಾಲ್ ಸ್ಕೇಲ್ ಅಂತಂದ್ರೂ ಸಹ ಮಿನಿಮಮ್ 20 ಕೋಟಿವರೆಗೂ ಆಗುತ್ತೆ ಗೈಸ್. ಓಕೆ, ಅಂಡ್ ಟೇಕಿಂಗ್ ಅಪ್ ಎಕ್ಸ್ಪಾನ್ಷನ್ ಮಾಡೋದಿರ್ಬೋದು, ಅಂದ್ರೆ ಸ್ವಲ್ಪ ಇರೋ ವ್ಯವಸ್ಥೆನ ದೊಡ್ಡದು ಮಾಡೋದಿರ್ಬೋದು, ಅಥವಾ ಅದನ್ನ ಆಲ್ಟ್ರೇಷನ್ ಮಾಡೋದಿರ್ಬೋದು, ಅಥವಾ ಡೈವರ್ಸಿಫಿಕೇಶನ್ ಮಾಡೋದಿರ್ಬೋದು ಆಫ್ ಎಕ್ಸಿಸ್ಟಿಂಗ್ ಪ್ರಾಫಿಟ್ ಮೇಕಿಂಗ್ ಮೈಕ್ರೋ ಆರ್ ಸ್ಮಾಲ್ ಸ್ಕೇಲ್ ಬಿಸ್ನೆಸಸ್. ಆರ್ ಹೊಸ ಇಡೋದಕ್ಕೂ ಸಹ ಕೊಡ್ತಾರೆ, ನ್ಯೂಗೂ ಕೊಡ್ತಾರೆ, ಹಾಗೂ ಎಕ್ಸಿಸ್ಟಿಂಗ್ ಇರೋದಕ್ಕೂ ಸಹ. ಎಕ್ಸಿಸ್ಟಿಂಗ್ ಅಂದೇನು, ಆಲ್ರೆಡಿ ಇರೋಂತಹ ವ್ಯವಸ್ಥೆಗಳಿಗೆ ಸಹ ಕೊಡ್ತಾರೆ. ಟರ್ಮ್ ಲೋನ್ ಅವೈಲೇಬಲ್ ಓನ್ಲಿ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಅಂಡ್ ಅಕ್ವೈರಿಂಗ್ ಎಕ್ವಿಪ್ಮೆಂಟ್ ಫಾರ್ ನ್ಯೂ ಎಂಟರ್ಪ್ರೈಸಸ್ ಆರ್ ಎಕ್ಸಿಸ್ಟಿಂಗ್ ಎಂಟರ್ಪ್ರೈಸಸ್. ನೋಡಿ ವೆರಿ ಇಂಪಾರ್ಟೆಂಟ್, ಏನು ಇದು ಒಂದು ಟರ್ಮ್ ಲೋನ್ ತರ ಕೊಡ್ತಾರೆ. ಈ ಟರ್ಮ್ ಲೋನ್ ಏನಕ್ಕೆ ಕೊಡ್ತಾರೆ? ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗಿಗೆ, ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ. ಅಂದ್ರೆ ಇದು ಮಾಮೂಲಿಯಾಗಿ ಪ್ರತಿಯೊಬ್ಬರು ಮನೆ ಕಟ್ಟೋದಕ್ಕಲ್ಲ, ಇದು ಬಂದ್ಬಿಟ್ಟು ಅಪಾರ್ಟ್ಮೆಂಟ್ಸು, ಅಥವಾ ನೀವು ಹಾಸ್ಪಿಟಲ್ ಕಟ್ಟಬೇಕಿದೆ, ಎಷ್ಟೋ ರೂಮ್ಸ್ ಇರ್ತವೆ, ಸೊ ವ್ಯವಸ್ಥೆ ಮಾಡಬೇಕು ಅಂದಾಗ ಆ ತರದಕ್ಕೆ ಕೊಡ್ತಾರೆ. ಈ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗು ಕೊಡ್ತಾರೆ, ಅಂಡ್ ಯಾವ್ದಾದ್ರು ಒಂದು ಎಕ್ವಿಪ್ಮೆಂಟ್ ಇದೆ ಅದನ್ನ ನೀವು ಕೊಡಬೇಕು ಅಂದ್ರೆ ಸಹ ಕೊಡ್ತಾರೆ. ಅದಾದ ನಂತರ ಯಾವ್ದಾದ್ರು ಒಂದು ಎಂಟರ್ಪ್ರೈಸ್ ಆಲ್ರೆಡಿ ಇದೆ ಅದನ್ನೇ ಕೊಡ್ಬೇಕಂತಿದ್ದೀನಿ ಅಂದ್ರೂ ಸಹ ಕೊಡ್ತಾರೆ. ಓಕೆ, ನೆನಪಲ್ಲಿರಲಿ. ವೆರಿ ಇಂಪಾರ್ಟೆಂಟ್. ಎಂಟಿಟಿ ಟೈಪ್ಸ್ ಏನಿರಬೇಕು? ನೀವು ಕೊಡಬೇಕು ಅಂತಂದ್ರೆ ನಾನು ಜಸ್ಟ್ ವುಮೆನ್ ಇದ್ರೆ ಸಾಕಾ, ನನ್ನ ಹತ್ರ ಏನು ಸರ್ಟಿಫಿಕೇಟ್ ಇಲ್ಲ, ಕೊಡ್ತಾರ? ವೆರಿ ಗುಡ್ ಕ್ವಶನ್. ಸೊ ಏನೂ ಇಲ್ಲ ಅಂತಂದ್ರೂ ಕೊಡಲ್ಲ. ಯಾಕೆ ಅಂತಂದ್ರೆ ನೀವು ಎಜುಕೇಶನ್ ಬೇಕಾಗಿಲ್ಲ, ಸ್ಕಿಲ್ ಬೇಕು, ಕರೆಕ್ಟಾ? ಬಟ್ ಸ್ಕಿಲ್ ಬಂದಿದ್ದಾದ್ಮೇಲೆ ನೀವು ಪ್ರತಿಯೊಂದು ಅಕೌಂಟಬಿಲಿಟಿ ತೋರ್ಸೋದಕ್ಕೊಂದು ಫರ್ಮ್ ಇರಬೇಕಲ್ವಾ? ಆ ಫರ್ಮ್ಗೆ ಅವ್ರು ಏನಂತ ಕರೀತಾರೆ? ಎಂಟಿಟಿ ಅಂತ ಕರೀತಾರೆ. ಆ ಫರ್ಮ್ ಅಂತಂದ್ರೆ ಏನು? ಒಂದು ನೀವು ಮಾಡ್ತಿರೋ ಅಂತಹ ಒಂದು ವ್ಯವಸ್ಥೆಗೆ ಒಂದು ಗುರುತಿನ ಚೀಟಿ ಕೊಟ್ಟಂಗೆ ಗೌರ್ಮೆಂಟ್, ಏನು ಅದನ್ನ GST ಅಂತ ಕರಿತೀವಿ. ಕರೆದ GST ನಂಬರು ಅಥವಾ GST ಏನೋ ಒಂದು ಮಾಡ್ಬೇಕು. ಪ್ರೊಪ್ರೇಟರಿ ಕನ್ಸರ್ನ್ಸ್ ಅಂತ ಆದ್ರೂ ಓಪನ್ ಮಾಡಿರ್ಬೇಕು ನಿಮ್ಮ ಹೆಸರು ಮೇಲೆ. ಒಂದು ಪ್ರೊಪ್ರೇಟರಿ ಅಂತ ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ ಗೈಸ್. ಮಹಾ ಅಂತಂದ್ರೆ ನೀವು 30,000-50,000 ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೊಂದು ಫರ್ಮ್ ರೆಡಿ ಆಗುತ್ತೆ. ನೀವು ಆ ಫರ್ಮ್ ಹೆಸರು ಮೇಲೆ ಇದನ್ನ ತಗೋಬಹುದು. ಪ್ರೈವೇಟ್ ಕಂಪನಿ ಇಡ್ತೀನಂದ್ರೂ ಸಹ ನಿಮಗೆ ಮ್ಯಾಕ್ಸಿಮಮ್ ಒಂದು 30,000-50,000 ಖರ್ಚಾಗುತ್ತೆ ಅಷ್ಟೇ. ಓಕೆ, ಪ್ರೊಪ್ರೇಟರಿ ಕನ್ಸರ್ನ್ಸ್, ಪಾರ್ಟ್ನರ್ಶಿಪ್ ಫರ್ಮ್ಸ್ ಇರ್ಬೋದು. ಪಾರ್ಟ್ನರ್ಶಿಪ್ ಫರ್ಮ್ಸ್ ಅಂದ್ರೆ ಒಟ್ಟಿಗೆ ಸೇರಿ ಮಾಡೋ ಅಂತ ಕಂಪನಿ. ಆ ಕಂಪನಿಗೆ ಒಂದು ಹೆಸರು ಇಟ್ಕೋಬೇಕಾಗತ್ತೆ ನೀವು. ಇವೆಲ್ಲ ಒಂದು ಕಂಪನಿ ತರ ಅಂತ ಕರೀತಾರೆ. ಎಂಟಿಟಿ ಅಂದ್ರೆ ಒಂದು ಕಂಪನಿ ಇದ್ದಂಗೆ. ಪ್ರೈವೇಟ್ ಕಂಪನಿ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಖರ್ಚಾಗ್ತವೆ. ಆಲ್ಮೋಸ್ಟ್ ತುಂಬಾ ಜನ ಪ್ರೊಪ್ರೇಟರಿಗೆ ಹೋಗ್ತಾರೆ ಅಥವಾ ಪಾರ್ಟ್ನರ್ಶಿಪ್ಗೆ ಹೋಗ್ತಾರೆ. ಓಕೆ, ಅಥವಾ ಇಲ್ಲಿ ನೋಡಿ ಮೈನ್ ಬಂದ್ಬಿಟ್ಟು ಏನು, ಇಲ್ಲಿ ನೋಡಿ ಪ್ರೈವೇಟ್ ಕಂಪನೀಸ್ ಅಂತಂದ್ರೆ ಮೈನ್ ನಿಮಗೆ ವುಮೆನ್ ಪ್ರಮೋಟರ್ಸ್
ಟು ಹೋಲ್ಡ್ ಮೋರ್ ದೆನ್ 51% ಆಫ್ ಶೇರ್ ಇನ್ ದ ಎಂಟಿಟಿ. ವೆರಿ ಇಂಪಾರ್ಟೆಂಟ್. ಇವಾಗ ಹಸ್ಬೆಂಡ್ ವೈಫ್ ಇರ್ತಾರೆ, ಓಪನ್ ಮಾಡ್ಬೇಕಂತಿರ್ತಾರೆ, ಮಾಡಕ್ಕೆ ಸಾಧ್ಯ ಇದೆ. ಬಟ್ ವುಮೆನ್ಗೆ 51% ಶೇರ್ ಇರ್ಬೇಕು ಅದರಲ್ಲಿ. ನೀವು ಕಂಪ್ನಿ ಯಾವುದೇ ಒಂದು ಕಂಪ್ನಿ ಓಪನ್ ಮಾಡಬೇಕಾದಾಗ ಎಷ್ಟು ಜನ ಈ ಕಂಪ್ನಿಗೆ ಡೈರೆಕ್ಟರ್ಸ್ ಅಂತ ಕೇಳ್ತಾರೆ. ಆ ಪ್ಲೇಸ್ ಅಲ್ಲಿ ನೀವು ಆ ವುಮೆನ್ ಹೆಸರಿಗೆ 51% ಶೇರ್ ಕೊಟ್ಟಿರ್ಬೇಕು. ಅಂದ್ರೆ ಏನಿಲ್ಲ, ಇಬ್ರು ಸಮ ಸಮ ಹಂಚ್ಕೊಳೋ ಬದಲು ಅವ್ರದ್ದು ಒಂದು ಪಟ್ಟು ಜಾಸ್ತಿ ಇರ್ಬೇಕು. ಯಾಕೆ ಅಂತಂದ್ರೆ ಇದು ಮಾಡ್ತಿರೋ ಸ್ಕೀಮು ಓನ್ಲಿ ಫಾರ್ ವುಮೆನ್ ಆಂಟರ್ಪ್ರಿನರ್ಸ್, ಓನ್ಲಿ ಫಾರ್ ವುಮೆನ್. ನೀವು ತಗೊಂತಿರೋ ಲೋನ್ ವ್ಯವಸ್ಥೆನೂ ಸಹ ವುಮೆನ್ ಹೆಸರು ಮೇಲೆ ಬರೋದು. ಸೊ ಹಾಗಾಗಿ ವುಮೆನ್ ಆಂಟರ್ಪ್ರಿನರ್ಸ್, ವುಮೆನ್ ಒಂದು ಕೈ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಮಿನಿಮಮ್ ಸೈಜ್ ಲೋನ್ ಎಷ್ಟು ನೋಡಿ, 5 ಲಕ್ಷ ರೂಪಾಯಿ ಮಿನಿಮಮ್, ಅಷ್ಟು ನೀವು ತಗೊಳ್ಳೇಬೇಕು. ಅಥವಾ ಮ್ಯಾಕ್ಸಿಮಮ್ 5 ಕೋಟಿ ತನಕ ತಗೋಬಹುದು, ಅಂದ್ರೆ 500 ಲಕ್ಷ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ನಾನು ಹೇಳಿದ್ದೆ ಅಲ್ವಾ. ರೇಟ್ ಆಫ್ ಇಂಟ್ರೆಸ್ಟ್ ಏನು ನೋಡಿ, ಬಾರೋವರ್ ಬಂದ್ಬಿಟ್ಟು 4% ಪರ್ ಆ್ಯನಮ್. ಪಿ ಎ ಅಂದೇನು, ಪರ್ ಆ್ಯನಮ್. ಒಂದು ವರ್ಷಕ್ಕೆ ಬರೀ 4 ರೂಪಾಯಿ ಬಡ್ಡಿನಲ್ಲೇ ಕೊಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ನೋಡಿ ಗೈಸ್. ಬರೀ 4 ರೂಪಾಯಿ ಬಡ್ಡಿನಲ್ಲಿ ಯಾರ್ಯಾರು ಕೊಡಲ್ಲ ನಿಮಗೆ. ಸರ್ ಹಾಗಿದ್ದೆ ಈ 4 ರೂಪಾಯಿ ಬಡ್ಡಿ ನಾನು ಜೀವನ ಐಡಿಯಾ ಕಟ್ಕೊಂತ ಹೋಗ್ಬೋದಾ? ಇಲ್ಲ, ಇದಕ್ಕೊಂದು ಪೀರಿಯಡ್ ಇದೆ. ಏನ್ ಪೀರಿಯಡ್? ಇಂಟ್ರೆಸ್ಟ್ ಸಬ್ಸಿಡಿ ಪೀರಿಯಡ್ ಅಂತ ಕರೀತಾರೆ. ಏನು ಸಬ್ಸಿಡಿ? ಈ ಸಬ್ಸಿಡಿ ಅಂದ್ರೆ ಈ 4 ರೂಪಾಯಿ ಬಡ್ಡಿ ನಿಮ್ಗೆ ಯಾವಾಗವರೆಗೂ ಸಿಗುತ್ತೆ? 5 ವರ್ಷ ಟೆನ್ಯೂರ್ ವರೆಗೂ ಸಿಗುತ್ತೆ ಗೈಸ್. ಫ್ರಮ್ ದ ಫಸ್ಟ್ ಡಿಸ್ಬರ್ಸ್ಮೆಂಟ್ ಆಫ್ ದ ಲೋನ್ ಇಂದ ನಿಮಗೆ 5 ವರ್ಷ ಅವಧಿ ತನಕ ನಿಮಗೆ ಏನ್ ಸಿಗುತ್ತೆ? 4 ರೂಪಾಯಿ ಬಡ್ಡಿ ಸಿಗುತ್ತೆ. ಎಷ್ಟೋ ಜನ ಈ ಲೋನ್ಸ್ ನ ತಗೊಂಡ್ಬಿಟ್ಟು ಬೇರೆದಕ್ಕೂ ಸಹ ಬಳಸ್ಕೊಳೋರು ಇದ್ದಾರೆ. ಬಟ್ ನಾನೇನಂದ್ರೆ ಹೇಳೋದು, ಈ ತರ ಅವಕಾಶ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಇದ್ದ ಮೇಲೆ ನೀವು ಅದನ್ನ ಬಳಸ್ಕೊಳ್ಳಿ, ಸ್ಟ್ರಾಂಗ್ ಆಗಿ ಬಳಸ್ಕೊಳ್ಳಿ. ಯಾಕಂತಂದ್ರೆ ಈ ತರ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಬಂದಾಗ ಬಳಸ್ಕೋಬೇಕು. ಬಟ್ ಅದು ಬಳಸ್ಕೊಳೋದು ಹೇಗೆ ಅಂತ ಗೊತ್ತಿರಲ್ಲ. ಬಟ್ ಇದೇ ನಮ್ಮ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಒಂದು ವುಮೆನ್ ಎಂಟರ್ಪ್ರಿನರ್ಶಿಪ್ ಮೇಲೆ ನೀವು ತಗೋಬೇಕು ಅಂತಂದ್ರೆ ವುಮೆನ್ ಹೆಸರು ಮೇಲೆ ಈ ಎಲಿಜಿಬಿಲಿಟಿ ಇರಬೇಕು. ಒಂದು ಎಂಟಿಟಿನ ಓಪನ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೇನು ಜಾಸ್ತಿ ಖರ್ಚಾಗಲ್ಲ. ಸಿಂಪಲ್ ಆಗಿ 2 ದಿನದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್, ಪಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತೆ ನಿಮ್ಮ ಕಂಪನಿ ಹೆಸರು ಏನು ಅನ್ನೋದನ್ನ ಕೊಟ್ರೆ ಅವರು ಪಟ್ಟ ಪಟ್ಟ ಮಾಡಿ ಕಳಿಸ್ತಾರೆ. ಓಕೆ, ಯಾರು ಮಾಡ್ಕೊಡ್ತಾರೆ ಅನ್ನೋದು ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ, ನೀಡ್ ಟು ಕ್ರಿಯೇಟ್ ನ್ಯೂ ಎಂಟಿಟಿ, ಪ್ರೊಪ್ರೇಟರಿ ಕನ್ಸರ್ನ್ಸ್ ಓಪನ್ ಮಾಡಬೇಕು ಅಂತ ಕೊಟ್ರೆ 100 ಕಂಪ್ನಿಗಳಿದಾವೆ. ನಿಮ್ಗೆ ಇಮಿಡಿಯೇಟ್ ಆಗಿ ಓಪನ್ ಮಾಡ್ಕೊಡ್ತಾರೆ. 10-15 ನಿಮಿಷದಲ್ಲೂ ಓಪನ್ ಮಾಡ್ಕೊಡೋ ಕಂಪ್ನೀಸ್ ಇದಾವೆ. ಇವನ್ನೇ ನಾವು ಸ್ಟಾರ್ಟ್ಅಪ್ಸ್ ಅಂತ ಕರಿತೀವಿ. ಬಟ್ ಐಡಿಯಾ ಇಂಪಾರ್ಟೆಂಟ್ ಗೈಸ್. ನೀವು ಯಾವ್ದ್ರ ಮೇಲೆ ಮಾಡ್ತಾ ಇದೀರಾ ಅನ್ನೋದು ಐಡಿಯಾ ಇಂಪಾರ್ಟೆಂಟು. ನಿಮ್ಮಲ್ಲಿ ಈ ತರ ನೋಡಿ, ಇಲ್ಲಿ ನೋಡಿ, ಆಕ್ಟಿವಿಟೀಸ್ ಆರ್ ಎಂಟರ್ಪ್ರೈಸ್ ನಾಟ್ ಕವರ್ಡ್ ಅಂಡರ್ ದಿಸ್ ಸ್ಕೀಮ್. ಯಾವುದು ಆಕ್ಟಿವಿಟಿನ ಕವರ್ ಆಗಿರಲ್ಲ, ಇದು ವೆರಿ ಇಂಪಾರ್ಟೆಂಟ್. ನಾಟ್ ಕವರ್ಡ್, ನಾಟ್ ಕವರ್ಡ್. ಯಾವುದಕ್ಕೆ ಇವರು ಲೋನ್ ಸಹಾಯ ಕೊಡಲ್ಲ, ಇದನ್ನು ಸಹ ತಿಳ್ಕೊಬೇಕಲ್ವಾ. ಯಾವ್ದಿಲ್ಲ ಅಂತ ಗೊತ್ತಾದ್ರೆ ನೀವು ಯಾವ್ದಕ್ಕೆ ಬೇಕಂತ ಕೇಳ್ಬೋದು. ಕರೆಕ್ಟಾ? ಯಾವ್ದಿಲ್ಲ ಅಂತ ತಿಳ್ಕೊಳ್ಳಿ. ಆಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಕಲ್ಯಾಣ ಮಂಟಪ ಕಟ್ತೀನಿ, ಕೊಡಲ್ಲ. ಹೌಸಿಂಗ್ ಅಂಡ್ ಕಮರ್ಷಿಯಲ್ ಬಿಲ್ಡಿಂಗ್, ನಾನು ಹೇಳಿದೆ ಅಲ್ವಾ, ನಾನು ಬಿಲ್ಡಿಂಗ್ ಕಟ್ ಕೊಡ್ತಾ ಇದ್ದೀನಿ, ಬೇರೆಯವ್ರಿಗೆ ಕಟ್ಟಿ ಮಾರಾಟ ಮಾಡ್ತೀನಿ ಅಂತವ್ರು ಕೊಡಲ್ಲ. ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಂದ್ರೆ ಅವರು ಬರೀ ಬಿಲ್ಡಿಂಗ್ ಕಟ್ಟಿ ಮಾರದೇ ಅವ್ರದ್ದು ಬಿಸ್ನೆಸ್ ಇರುತ್ತೆ, ಅಂತವ್ರಿಗೆ ಈ ಲೋನ್ ಸಹಾಯ ಸಿಗಲ್ಲ. ಯಾವುದಕ್ಕೆ ಕೊಡ್ತಾರೆ? ನೀವು ನಿಮ್ದೇ ಆದಂತಹ ಒಂದು ಎಂಟಿಟಿ ರನ್ ಮಾಡ್ತೀರಾ, ಅದಕ್ಕೆ ಬಿಲ್ಡಿಂಗ್ ಕಟ್ಟೋದಕ್ಕೆ ನನಗೆ ಹಣ ಸಹಾಯ ಬೇಕು ಅಂದೇ ಕೊಡ್ತಾರೆ. ನೀವು ಯಾವುದೋ ಬಿಲ್ಡಿಂಗ್ ಕಟ್ಬಿಟ್ಟು ಒಬ್ರಿಗೆ ಮಾರ್ತೀರಾ ಅಂತಂದ್ರೆ ಆ ಕಮರ್ಷಿಯಲ್ ಆಕ್ಟಿವಿಟಿ ಕೊಡಲ್ಲ. ಹೌಸಿಂಗ್, ನಾನು ಸ್ವಂತ ಮನೆ ಕಟ್ಕೊಂಡು ಉಳ್ಕೊಳಕ್ಕೆ, ಅದು ಒಳಗಡೆ ಇರೋದಕ್ಕೆ ನಾನು ಮನೆ ಕಟ್ಕೊಂತ ಇದ್ದೀನಿ ಅಂದ್ರೆ ಕೊಡಲ್ಲ. ಯಾಕಂದ್ರೆ ಇದು ಮನೆ ಕಟ್ಟೋದಕ್ಕಲ್ಲ, ಒಂದು ಬಿಸ್ನೆಸ್ ಮಾಡೋದಕ್ಕೆ ಅಂತಂದ್ರೆ ಅದು ಯಾವ ತರ ಬಿಸ್ನೆಸ್, ನೀವೇ ಆ ಬಿಸ್ನೆಸ್ ನ ರನ್ ಮಾಡೋ ತರ ಇರಬೇಕು. ಓಕೆ, ಅಂಡ್ ಅದಾದ ನಂತರ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಕೊಡಲ್ಲ. ಪರ್ಚೇಸ್ ಆಫ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್, ನೋಡಿ, ಪರ್ಚೇಸ್ ಆಫ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಮಾಡ್ತೀನಿ ಅಂದು ಕೊಡಲ್ಲ. ಮಾಲ್ಸ್ ಕಟ್ತೀವಿ ಅಂದೇ ಕೊಡಲ್ಲ. ಓಕೆ, ಅಂಡ್ ಸಿನಿಮಾ ಹೌಸಸ್ಗೆ ಕೊಡಲ್ಲ. ಬಿಸ್ನೆಸ್ ಅಥವಾ ಟ್ರೇಡಿಂಗ್ ಆಕ್ಟಿವಿಟಿ ಮಾಡ್ತೀನಿ, ನೋಡಿ, ಹಣ ಇಸ್ಕೊಂಡ್ಬಿಟ್ಟು ಯಾವುದೋ ಮಾಡ್ತೀನಿ ಅಂತ ಇಸ್ಕೊಂಡ್ಬಿಟ್ಟು ಕೆಲವೊಬ್ರು ಏನ್ ಮಾಡ್ತಾರೆ, ಟ್ರೇಡಿಂಗು, ಸ್ಟಾಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆ ತರದಕ್ಕೆ ಕೊಡಲ್ಲ. ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಪರ್ಚೇಸ್ ಮಾಡ್ತೀನಿ ಅಂತವಕ್ಕೂ ಕೊಡಲ್ಲ. ಯಾವುದೇ ಒಂದು ಎಕ್ವಿಪ್ಮೆಂಟ್ ಕೊಡ್ತೀರಾ ಅಂತ ಕೊಡಲ್ಲ ಗೈಸ್, ಇದೊಂದು ಇಂಪಾರ್ಟೆಂಟ್. ಬಟ್ ಏನಂತಂದ್ರೆ ನಿಮಗೆ ಅವ್ರು ಕೊಟ್ಟಿರೋ ಅಂಥದ್ದು ಹೋಟೆಲ್ ಇರ್ಬೋದು, ಆ ಹೋಟೆಲ್ಗೆ ಬೇಕಾಗಿರೋ ಥಿಂಗ್ಸ್ ಇರ್ಬೋದು, ಅದಕ್ಕೆ ಕೊಡ್ತಾರೆ. ಬರೀ ಎಕ್ವಿಪ್ಮೆಂಟ್ ಅಷ್ಟೇ ಕೊಡ್ತೀನಿ ಅಂತಂದ್ರೆ ಕೊಡಲ್ಲ. ಮೆಡಿಕಲ್ ಎಕ್ವಿಪ್ಮೆಂಟ್ ಕೊಡ್ತೀರಾ, ಕೊಡ್ತಾರೆ. ಓಕೆ, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕನ್ಸ್ಟ್ರಕ್ಷನ್ಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ ಬಿಟ್ಟು ಬೇರೆ ಯಾವುದೇ ಎಕ್ವಿಪ್ಮೆಂಟ್ ಕೊಡ್ತೀವಿ ಅಂತ ಕೊಡ್ತಾರೆ. ಟ್ರಾನ್ಸ್ಪೋರ್ಟ್ ವೆಹಿಕಲ್ ಸಹ ಕೊಡಲ್ಲ. ಲಾರಿ ಕೊಡ್ತೀನಿ ಅದಕ್ಕೆಲ್ಲ ಕೊಡಲ್ಲ. ಮುಂಚೆ ಕೊಡ್ತಾ ಇದ್ರು, ಬಟ್ ಅದು ಸ್ಕೀಮ್ ಬೇರೆನೇ ಇದೆ. ಇದೇ KSFC ನಲ್ಲೇ ಕೊಡ್ತಾರೆ. ಆ ಸ್ಕೀಮು ಸಹ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಬಟ್ ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀನಿ ಗೆಳೆಯರೆ. ಓಕೆ, ಅಂಡ್ ಎಂಟರ್ಪ್ರೈಸ್ ಪ್ರಮೋಟೆಡ್ ಬೈ SC/ST ಅವ್ರದ್ದಿದ್ರು ಸಹ ನೀವು ತೊಗೊಳಕ್ಕಾಗಲ್ಲ. SC/ST ನಿಂದ ಮಾಡಿದ್ರೆ ಎಂಟರ್ಪ್ರೈಸ್ ಅವರು SC/ST ನಿಂದ ಪ್ರಮೋಟ್ ಮಾಡಿದ್ದಾರೆ. ಅಂಡ್ ವುಮೆನ್ ಎಂಟರ್ಪ್ರಿನರ್ಸ್ ಹೂ ಹ್ಯಾವ್ ಆಲ್ರೆಡಿ ಅವೈಲ್ಡ್ ಇಂಟ್ರೆಸ್ಟ್ ಸಬ್ಸಿಡಿ ಫೆಸಿಲಿಟೀಸ್ ಇನ್ ಎನಿ ಅದರ್ ಸ್ಕೀಮ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ. ನೋಡಿ, ಆಲ್ರೆಡಿ ವುಮೆನ್ ಎಂಟರ್ಪ್ರಿನರ್ಸು ಇವಾಗ SC/ST ಇದ್ದಾರೆ, ಅವ್ರು ಆಲ್ರೆಡಿ ವುಮೆನ್ ಎಂಟರ್ಪ್ರಿನರ್ಸ್ ಬೇರೆ ಕಡೆಯಿಂದನೂ ತಗೊಂಡಿದ್ದಾರೆ ಅಂತಂದ್ರೆ ಅವ್ರಿಗೂ ಸಹ ಸಿಗಲ್ಲ. ಬೇರೆ ಯಾವುದೇ ಒಂದು ಗೌರ್ಮೆಂಟಿನ ಹಣ ವ್ಯವಸ್ಥೆನ ಒಂದು ಪಡೆದಿದ್ದಾರೆ ಅಂದ್ರೆ ಅದು ಕೊಡಲ್ಲ. ಓಕೆ, ಯಾಕಂದ್ರೆ ಒಂದ್ ಸಲ ತಗೊಂಡಿದ್ರ ಮೇಲೆ ಮತ್ತೆ ಒಂದ್ಸಲ ತೊಗೊಳಕ್ಕಾಗಲ್ಲ.
ಮತ್ತೆ ರೀಫೈನಾನ್ಸಿಂಗ್, ಟೇಕ್ ಓವರ್ ಆಫ್ ಲೋನ್ಸ್ ಫ್ರಮ್ ಅದರ್ ಬ್ಯಾಂಕ್ಸ್. ನೋಡಿ, ಬೇರೆ ಬ್ಯಾಂಕಲ್ಲಿ ನಂದು ಲೋನ್ ಇದೆ ಸರ್, ಅದು ಕಟ್ಟಕ್ಕೆ ಇಲ್ಲಿ ತಗೊಂತಾ ಇದ್ದೀನಿ, ಇವೆಲ್ಲ ನಡೆಯಲ್ಲ. ಅಂಡ್ ಪರ್ಚೇಸ್ ಆಫ್ ಇಂಡಸ್ಟ್ರಿಯಲ್ ಪ್ಲಾಟ್ಸ್. ನೋಡಿ, ಪರ್ಚೇಸ್ ಆಫ್ ಇಂಡಸ್ಟ್ರಿಯಲ್ ಪ್ಲಾಟ್ಫಾರ್ಮ್ KIADB, ಅದೇನು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಇರ್ಬೋದು, ಅಥವಾ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು. ಇದರಲ್ಲಿ ನಾನು ಇಂಡಸ್ಟ್ರಿ ಪ್ಲಾಟ್ ಕೊಟ್ಟಿದ್ದಾರೆ, ನನ್ನ ಹೆಸರಿಗೆ ಅಲರ್ಟ್ ಆಗಿದೆ, ನಾನು ಅದನ್ನು ಕೊಡೋದಕ್ಕೆ ಹಣ ಸಹಾಯ ಬೇಕು, ಕೊಡಲ್ಲ. ಆರ್ ಎನಿ ಅದರ್ ಗೌರ್ಮೆಂಟ್ ಏಜೆನ್ಸೀಸ್ ಈಸ್ ನಾಟ್ ರೆಕಮೆಂಡೆಡ್. ಓಕೆ, ಇಷ್ಟಕ್ಕೆ ಅವ್ರು ಕೊಡಲ್ಲ. ಅದು ಬಿಟ್ಟು ನಾನು ಫಸ್ಟಲ್ಲಿ ಮೆನ್ಷನ್ ಮಾಡಿದೆಲ್ಲ ಅದೆಲ್ಲದಕ್ಕೂ ಕೊಡ್ತಾರೆ. ಈಗ ಬರೋಣ ಕಾಂಟ್ಯಾಕ್ಟ್ ಡೀಟೇಲ್ಸ್. ಯಾರೆಲ್ಲ ನಮಗೆ ಸಹಾಯಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ, ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಿ, ಇವತ್ತೇ ಕರೆ ಮಾಡಿ. ಐ ಮೀನ್ ಆಫೀಸ್ ವರ್ಕಿಂಗ್ ಅವರ್ಸಲ್ಲಿ ಕರೆ ಮಾಡಿ. ಆ್ಯಂಡ್ ಈ ಬೆಂಗಳೂರು ಬಂದ್ಬಿಟ್ಟು ಅವ್ರದ್ದು ಬೆಂಗಳೂರು ಹೆಡ್ ಆಫೀಸ್ ಬಂದ್ಬಿಟ್ಟು ಬೆಂಗಳೂರು, ಅದು ಸೆಂಟ್ರಲ್ ಆಫೀಸ್ ಅಂತ ಕರೀತಾರೆ, ಇದೇ ಅವರ ನಂಬರ್. ಈ ಟೋಟಲಿ 4 ಸರ್ಕಲ್ಸ್ ಇದಾವೆ ಇಡೀ ಕರ್ನಾಟಕದಲ್ಲಿ. ಮೈಸೂರು ಸರ್ಕಲ್, ಗುಲ್ಬರ್ಗಾ ಸರ್ಕಲ್, ಬೆಂಗಳೂರು ಸರ್ಕಲ್, ಆ್ಯಂಡ್ ಇದು ಇನ್ನೊಂದು ಸರ್ಕಲ್ ಇದೆ. ಈ 4 ಸರ್ಕಲಲ್ಲಿ ಪ್ರತಿ ಡಿಸ್ಟಿಕಲ್ಲೂ ಅವ್ರ ಆಫೀಸ್ ಇದೆ ಗೈಸ್. ನೋಡಿ, ನೀವು ಜಸ್ಟ್ ಹೆಸರು ಹೇಳಿ, ಆ ಡಿಸ್ಟಿಕಲ್ಲಿ ಆಫೀಸ್ ಇದೆ. ನೀವು ಆ ಆಫೀಸ್ನ ಇವತ್ತೇ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿದ ನಂತರ ಇಮ್ಮಿಡಿಯೇಟಾಗಿ ಅಲ್ಲಿಗೆ ಅರೈವ್ ಆಗಿ, ಅಲ್ಲಿಗೆ ರೀಚ್ ಆಗಿದ್ದಾದಮೇಲೆ ಇಮಿಡಿಯೇಟ್ ಆಗಿ ನೀವು ಆ ಪರ್ಟಿಕ್ಯುಲರ್ ಸ್ಕೀಮಿನ ವ್ಯವಸ್ಥೆಯನ್ನು ಪಡಿಬಹುದು. ಓಕೆ ಗೈಸ್, ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ದಯಮಾಡಿ ನಮ್ಮ ಚಾನಲ್ ಈ ಪರ್ಟಿಕ್ಯುಲರ್ ವಿಡಿಯೋ ಹಾಕಿದ್ದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಹೇಳಿರೋಂಥ ಮಾಹಿತಿ ನಿಮಗೆ ಸ್ವಲ್ಪ ಸದ್ರೂ ಇಷ್ಟ ಆದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಿಮ್ಮ ಎಲ್ಲರಿಗೂ, ನಿಮ್ಮ ಎಲ್ಲ ಗೆಳೆಯರಿಗೂ, ಫ್ಯಾಮಿಲಿ ಮೆಂಬರ್ಸ್ ಹಾಗೂ ನಿಮ್ಮ ಸಹೋದರರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಯೂಸ್ ಆಗಲಿ, ನಮ್ಮ ಕರ್ನಾಟಕದಲ್ಲಿರೋಂತಹ ಸ್ಕೀಮ್ ಸಹ ಎಲ್ಲರೂ ಪಡೆಯಲಿ. ಓಕೆ, ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ವಿಶ್ ಆಲ್ ದಿ ಬೆಸ್ಟ್. ಇದೇ ಥರದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಗೈಸ್. ವಿಶ್ ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಗುಡ್ ಡೇ.